ಗೃಹಜ್ಯೋತಿ ಯೋಜನೆಯಿಂದಾಗಿ ಜನರಿಗೆ ಉಚಿತ ವಿದ್ಯುತ್ ಸಿಗ್ತಿದೆ. ಸರಾಸರಿ ಆಧಾರದಲ್ಲಿ 200 ಯೂನಿಟ್ ವರೆಗೂ ಗ್ರಾಹಕರಿಗೆ ಲಾಭ ಸಿಗ್ತಿದೆ. ಆದರೆ ಮೀಟರ್ ರೀಡಿಂಗ್ ವಿಳಂಬದಿಂದಾಗಿ ಈಗ ಗ್ರಾಹಕರ ಮೇಲೆ ದೊಡ್ಡ ಹೊರೆಯೇ ಬೀಳ್ತಿದೆ. ಬೆಸ್ಕಾಂ ಸಿಬ್ಬಂದಿಗೆ ಜಾತಿ ಗಣತಿ ಕೆಲಸ, ಮೀಟರ್ ರೀಡಿಂಗ್ ವಿಳಂಬ, ಗ್ರಾಹಕರಿಗೆ ಬರೆ. ರಾಜ್ಯದಲ್ಲಿ ಇಂದಿನಿಂದ ಜಾತಿ ಗಣತಿ ಶುರುವಾಗಿದೆ. ವಿಷಯ ಅಂದ್ರೆ ಇದೇ ಗಣತಿಗೆ ಬೆಸ್ಕಾಂ ಸಿಬ್ಬಂದಿಯನ್ನು ಬಳಕೆ ಮಾಡಿಕೊಳ್ಳಲಾಗಿದೆ. ಮನೆ ಮನೆ ಸಮೀಕ್ಷೆ ವೇಳೆ ಜಿಯೋ ಟ್ಯಾಗಿಂಗ್ ಮಾಡೋಕೆ ಬೆಸ್ಕಾಂ ಸಿಬ್ಬಂದಿಯನ್ನ ಬಳಕೆ ಮಾಡಿಕೊಳ್ಳಲಾಗ್ತಿದೆ. ಒಂದು ಕಡೆ ಮೀಟರ್ ರೀಡಿಂಗ್, ಇನ್ನೊಂದು ಕಡೆ ಜಿಯೋ ಟ್ಯಾಗಿಂಗ್. ಹೀಗೆ ಎರಡು ಕೆಲಸದಲ್ಲಿ ಬೆಸ್ಕಾಂ ಸಿಬ್ಬಂದಿ ಬ್ಯುಸಿ ಆಗಿರೋದ್ರಿಂದ ವಿದ್ಯುತ್ ಬಿಲ್ ಮೀಟರ್ ರೀಡಿಂಗ್ ಸರಿಯಾದ ಸಮಯಕ್ಕೆ ಆಗ್ತಿಲ್ಲ. ಇದರಿಂದ ಗ್ರಾಹಕರಿಗೆ ಬರೆ ಬೀಳುತ್ತಿದೆ. ಆಗಸ್ಟ್ 23ರಿಂದಲೇ ಬೆಸ್ಕಾಂ ಸಿಬ್ಬಂದಿ ಜಾತಿ ಗಣತಿ ಕೆಲಸ ಮಾಡ್ತಿದ್ದು 2 ತಿಂಗಳಿನಿಂದಲೂ ಸಮಸ್ಯೆ ಆಗ್ತಿದೆ. ಅಷ್ಟಕ್ಕೂ ಇದು ಗ್ರಾಹಕರಿಗೆ ಹೇಗೆ ಹೊರೆ ಆಗ್ತಿದೆ ಅನ್ನೋದನ್ನ ನೋಡಿದ್ರೆ, ಪ್ರತಿ ತಿಂಗಳು 11, 12ನೇ ತಾರೀಕು ಮೀಟರ್ ರೀಡಿಂಗ್ ಮಾಡ್ತಿದ್ರು. ಆದ್ರೆ ಈಗ 20ನೇ ತಾರೀಕು ಮೀಟರ್ ರೀಡಿಂಗ್ ಮಾಡ್ತಿದ್ದಾರೆ. 1 ವಾರ 2 ವಾರ ರೀಡಿಂಗ್ ವಿಳಂಬ ಆಗ್ತಿದೆ. ಇದರಿಂದ ವಿದ್ಯುತ್ ಮೀಟರ್ ಹೆಚ್ಚು ಓಡಿರುತ್ತೆ. ಮೀಟರ್ ಹೆಚ್ಚು ಓಡಿ ಸರಾಸರಿ ಬಿಲ್ ದಾಟುತ್ತೆ. ಒಂದು ವೇಳೆ 200 ಯೂನಿಟ್ ದಾಟಿದ್ರೆ ಗೃಹಜ್ಯೋತಿ ಲಾಭ ಕೂಡ ಸಿಗ್ತಿಲ್ಲ. ರಿಯಾಯಿತಿ ಇಲ್ಲದೆ ಗ್ರಾಹಕರಿಗೆ ಪೂರ್ತಿ ಬಿಲ್ ಬರ್ತಿದೆ. 500 ರೂಪಾಯಿ ಬರ್ತಿದ್ದ ಕಡೆ 2000 ರೂಪಾಯಿ ಬಿಲ್ ಬರ್ತಿದೆ ಅಂತ ಗ್ರಾಹಕರು ಆರೋಪಿಸುತ್ತಿದ್ದಾರೆ. ರೀಡಿಂಗ್ ಸ್ವಲ್ಪ ಲೇಟ್ ಆಗ್ತಾ ಇದೆ, ಭಾಳ ಲೇಟ್ ಆಗ್ತಾ ಇದೆ. ಮೊದಲೆಲ್ಲ ಒಂದು 8, 6, 7ನೇ ತಾರೀಕಿಗೆ ಬರ್ತಾ ಇತ್ತು. ಇವಾಗ 15 ಮೇಲೆಲ್ಲ ಬರ್ತಾ ಇದೆ. ಅದು ಒಂದು ಸ್ವಲ್ಪ ಸರಿಪಡಿಸಿದ್ರು ಒಳ್ಳೇದಂತ. ಎಕ್ಸ್ಟ್ರಾ ಬಿಲ್ ಅಂತೇಳಿ ಎಕ್ಸ್ಟ್ರಾ ಬಿಲ್ಲು ಬರ್ದಿದ್ದಂಗೆ ನೀವು ಅದೇನಾದರೂ ಬೇರೆ ರೀತಿಯಲ್ಲಿ ಏನಾದರೂ ವ್ಯವಸ್ಥೆ ಮಾಡಿದ್ರು ಭಾಳ ಜನಕ್ಕೆ ಭಾಳ ಅನುಕೂಲ ಆಗುತ್ತೆ ಅಂತ. ಗೃಹಜ್ಯೋತಿ ಯೋಜನೆಯಿಂದಾಗಿ ವಿದ್ಯುತ್ ಫ್ರೀ ಆಗಿತ್ತು. ಆದರೆ ಮೀಟರ್ ರೀಡಿಂಗ್ ವಿಳಂಬದಿಂದಾಗಿ ಗ್ರಾಹಕರಿಗೆ ಹೊರೆ ಬೀಳುತ್ತಿದೆ. ಶಾಂತಮೂರ್ತಿ, ಟಿವಿ9 ಬೆಂಗಳೂರು.